ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಧನ್ವಿ ಡೈರಿ ಫಾರ್ಮಲ್ಲಿದ್ದೀವಿ. ಇಲ್ಲಿ ಎಲ್ಲ ಥರದ ಎಚ್ ಎಫ್ ಮತ್ತು ಜರ್ಸಿ ಹಸುಗಳು ಮಾರಾಟಕ್ಕಿವೆ. ಯಾರಿಗಾದ್ರೂ ಹಸು ಬೇಕಂದಲ್ಲಿ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಂದ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಯಾವ ಥರ ಹಸುಗಳಿದ್ದಾವೆ ಅಂತ ಬನ್ನಿ ನೋಡೋಣ. ಇದು ಫಸ್ಟ್ ಲ್ಯಾಕ್ಟೇಷನ್ ಎರಡಲ್ಲೂ. ಇದು 25 ಲೀಟ್ರ್ ಮಿಲ್ಕ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಇವು ತಾಯಿ 35 ಲೀಟ್ರ್ ಕರೆದಿದೆ ಅಂತ ಹೇಳಿದ್ದಾರೆ. ಇದು 4 ಕಲ್ಲು ಮೊದಲನೇ ಸೋಲು. ಇದು ಇನ್ನು ಕರ ಹಾಕೋಕ್ಕೆಲ್ಲ ಒಂದು 15 ದಿನ ಟೈಮ್ ಇದೆ ಅಂತ ಹೇಳಿದ್ದಾರೆ. ಇದು ಒಂದು 20 ಅಬೋ ಮಿಲ್ಕ್ ಕೆಪಾಸಿಟಿ ಇದೆ ಇದಕ್ಕೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು 25 ಲೀಟ್ರ್ ಮಿಲ್ಕ್ ಕೆಪಾಸಿಟಿ. ಇದು ಅಲ್ಲಲ್ಲಿ ಕಡೆ ಮಳೀತಾ ಇದೆ. ಇದು ಡೆಲಿವರಿ ಟೈಮಿನ ಒಂದು 10 ಡೇಸ್ ಟೈಮ್ ಇದೆ. ಮತ್ತು ಇದು ಡ್ಯಾನಿಷ್ ಬ್ರೀಡ್. ಇದು ಜರ್ಸಿ ಮಿಕ್ಸಲ್ಲಿದೆ. ಇದು 30 ಲೀಟ್ರ್ ಮಿಲ್ಕ್ ಕೆಪಾಸಿಟಿ. ಇದು ಥರ್ಡ್ ಲ್ಯಾಕ್ಟೇಷನು. ಹಸು ಭಾರಿ ಸೈಜ್ ಇದೆ, ನೀವು ನೋಡ್ತಾ ಇದ್ರಿ ವಿಡಿಯೋದಲ್ಲಿ. ಇದು ಕಡೆಗಳು ಅಲ್ಲಲ್ಲಿ. ಮತ್ತು ಇದು ಎರಡನೇ ಸೋಲು 6ಅಲ್ಲು. ಇದು ಕರು ಹಾಕೋಕೆ ಇನ್ನೂ ಒಂದು 10 to 15 ಡೇಸ್ ಟೈಮ್ ಇದೆ ಅಂತ ಹೇಳಿದ್ದಾರೆ. ಇದು ಮಿಲ್ಕ್ ಕೆಪಾಸಿಟಿ ಬಂದು 23-24 ಇದೆ ಅಂತ ಹೇಳಿದ್ದಾರೆ. ಇದು ಪಕ್ಕದಲ್ಲಿ ಇರೋದು ಹಾಲೋ ಬ್ಲ್ಯಾಕು. ಇದು ಫಸ್ಟ್ ಲ್ಯಾಕ್ಟೇಷನ್ನು ಎರಡಲ್ಲೂ. ನೋಡಿ ಇದು ಅಡ್ಡ ಕ್ವಾಲಿಟಿ ಯಾವ ಥರ ಇದೆ ಅಂತ. ಇದು ಮಿಲ್ಕ್ ಕೆಪಾಸಿಟಿ ಫಸ್ಟ್ ಲ್ಯಾಕ್ಟೇಷನಲ್ಲಿ 20+ ಕೊಡುತ್ತೆ ಅಂತ ಹೇಳಿದ್ದಾರೆ ಯಜಮಾನ್ರು. ಮತ್ತು ಇದು ಮೂರನೇ ಸಲ ಹಸು ಹೆವಿ ಸೈಜ್ ಇದೆ. ಟೆಂಪೋಗೆಲ್ಲ ಒಂದೇ ಇಡ್ಸುತ್ತೆ, ಅಷ್ಟು ಸೈಜ್ ಇದೆ ಹಸು. ಅಡ್ಡ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆದರೆ ಇದು ಡೆಲಿವರಿ ಟೈಮ್ ಇನ್ನು 20 ಡೇಸ್ ಮೇಲೆ ಇದೆ. ಇದು ಒಂದು 30+ ಮಿಲ್ಕ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮಲ್ಲೇ 28-30 ಲೀಟ್ರ್ ಮಿಲ್ಕ್ ಇದೆ ಅಂತ ಹೇಳಿದರು. ಕೊಟ್ಟಿದೆ ಅಂತೆ, ಭಾರಿ ಚೆನ್ನಾಗಿ ಕೊಟ್ಟಿದೆ ಅಂತೆ. ಮತ್ತು ಇದು ಸೆಕೆಂಡ್ ಲ್ಯಾಕ್ಟೇಷನ್ನು 6ಅಲ್ಲು. ಇದು ಕರು ಹಾಕಿದೆ. ಈಗ ಕರು ಹಾಕಿ ಒಂದು 2 ದಿನ ಆಗಿದೆ. ಇದು ಹಾಲೀಗ ಒಂದು 7-8 ಕೊಡ್ತಾ ಇದೆ ಅಂತೆ. ಇದು ಒಂದು 10 ಡೇಸ್ ಆದಮೇಲೆ 25+ ಕೊಡುತ್ತೆ ಮಿಲ್ಕ್ ಕೆಪಾಸಿಟಿ. ಇದು ನೋಡಿ, ಇದು ಹೆಣ್ಕಾರ ಹುಟ್ಟಿದೆ ಅದರಲ್ಲಿ. ಹಸು ಭಾರಿ ಒಳ್ಳೆಯದು, ಫುಲ್ಲು ಬ್ರೀಡ್ ಇದೆ ಹಸು.